ನಮಸ್ಕಾರ. ನಾನೆಲ್ಲ ಸಮಸ್ತ ಕರ್ನಾಟಕದ ಸನ್ಮಿತ್ರರೇ, ಯುವ ಮಿತ್ರರೇ, ಬಂಧು ಮಿತ್ರರೇ, ಎಲ್ಲ ಹಿರಿಯ ನಾಗರಿಕ ವರ್ಗದವರೇ, ಎಲ್ಲ ತಂದೆ ತಾಯಿದ್ರೆ, ಎಲ್ಲ ಅಣ್ಣ ತಮ್ಮಂದಿರೇ, ಸಹೋದರ ಸಹೋದರಿಯರು, ಅಷ್ಟೇ ಅಲ್ಲ, ವಿಶೇಷವಾಗಿ ನನ್ನ ಎಲ್ಲ ಸಮಸ್ತ ಇಂಡಿ ತಾಲೂಕಿನ ನಾಗರಿಕ ಬಂಧುಗಳಲ್ಲಿ ಕಳಕಳಿಯ ಸವಿನಯ ಪ್ರಾರ್ಥನೆ ಏನಪ್ಪ ಅಂತಂದರೆ, ಮುಂಬರುವ 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಇಂಡಿ ವಿಧಾನಸಭಾ ಕ್ಷೇತ್ರದಿಂದ ಬಿ.ಡಿ. ಪಾಟೀಲ್ರನ್ನ ಈ ಬಾರಿ ನಾವು ಗೆಲ್ಲಿಸಲೇಬೇಕಾದಂತಹ ಅನಿವಾರ್ಯ ಇರೋದು ಬಹಳ ಸತ್ಯಾಸತ್ಯತೆಯನ್ನು ಅರಿತುಕೊಂಡು ಈ ಒಂದು ವಿಡಿಯೋ ಸಂದೇಶವನ್ನು ಮಾಡ್ತಾ ಇದ್ದೀನಿ. ಕಾರಣ, ಅಧಿಕಾರಿಗಳ ಒಂದು ದುರ್ನಡತೆ ಆಗಿರ್ಬೋದು ತಾಲೂಕಿನಲ್ಲಿ. ಸೊ ವಿವಿಧ ರೀತಿಯಲ್ಲಿ ಆಡಳಿತ ವ್ಯವಸ್ಥೆ ಕುಂಠಿತಗೊಂಡಿರುವುದು, ಹಲವಾರು ದಿಶೆಗಳಲ್ಲಿ ಸಮಸ್ಯೆಗಳನ್ನು ಜನ ಅನುಭವಿಸತಕ್ಕಂಥದ್ದು ನಾವು ಅಲ್ಲಗಳೆಯುತ್ತಿಲ್ಲ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಬರದಿಂದ ತತ್ತರಿಸಿರುವ ವಿಜಯಪುರ ಜಿಲ್ಲೆಯ, ಅದರಲ್ಲಿ ವಿಶೇಷವಾಗಿ ಇಂಡಿ ತಾಲೂಕು, ಇಲ್ಲಿಯ ಜನ ಗುಳೆ ಹೋಗಿ ಬದುಕನ್ನು ಸಾಗಿಸ್ತಕ್ಕಂಥ ನಿಟ್ಟಿನಲ್ಲಿ ನಡೀತಕ್ಕಂತಹ ಅತಿರೇಕದ ಕ್ರಮ ಅಲ್ಲಗಳೆಯುತ್ತಿಲ್ಲ. ಸೊ ಹಾಗಾಗಿ ಉದ್ಯೋಗವನ್ನು ಖಾತ್ರಿಪಡಿಸಲು, ಉದ್ಯೋಗವನ್ನು ಭದ್ರಪಡಿಸಲು ಹಾಗೂ ಇಂಡಿಯಲ್ಲಿ ಔದ್ಯೋಗಿಕ ಕಾರ್ಖಾನೆಗಳನ್ನು ತೆರೆಯುವುದರ ಮೂಲಕ ನಿಂಬೆ ನಾಡಿಗೆ ಚೈತನ್ಯ ತರಲು, ಔಚಿತ್ಯಪೂರ್ಣವಾದ ಜನರ ಬದುಕಿಗೆ ನಾಡಿ ಮಿಡಿತವಾಗಿ ವಿಶಾಲವಾಗಿರ್ತಕ್ಕಂತಹ ಇಂಡಿ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಈ ಬಾರಿ ಶ್ರೀಯುತ ಗೌರವಾನ್ವಿತ ಬಿ.ಡಿ. ಪಾಟೀಲ್ರನ್ನ ಗೌರವಿಸಲೇಬೇಕು ಮತ್ತು ಅವ್ರನ್ನ ವಿಧಾನಸಭೆಗೆ ನಾವು ಕಳಿಸಲೇಬೇಕು. ಇಲ್ಲಿ ಯಾವ ರೀತಿಯಿಂದ ನೀವು ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಅವ್ರ ಹಿಂದೆ ಇರೋರು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅನ್ನೋ ಮನೋಭಾವನೆ ಬೇಡ. ಯಾಕಂತಂದರೆ ಸಮಾನಾಂತರವಾಗಿ ತೂಗಿಕೊಂಡು ಅಳತೆಯಲ್ಲಿ ಸಾಗತಕ್ಕಂತಹ ಶ್ರೀಯುತ ಗೌರವಾನ್ವಿತ ಬಿ.ಡಿ. ಪಾಟೀಲ್ರನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಅವರಲ್ಲಿರ್ತಕ್ಕಂತಹ ಒಂದು ಸನ್ನಡತೆ ವ್ಯತಿರಿಕ್ತ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ, ಆರ್ಥಿಕವಾಗಿ ಪರಿಣಾಮ ಬೀರುವುದಲ್ಲದೆ ಒಂದು ಇಷ್ಟಾರ್ಥ ಬದುಕಿನ ಸಿದ್ಧಿ ಸಾಧನೆಗಾಗಿ ಅವರು ಹಾಕ್ತಕ್ಕಂಥ ಹೆಜ್ಜೆಗಳು ಬಹಳ ಅತ್ಯುಪಯುಕ್ತ ಅಂತಕ್ಕಂಥದ್ದು ಕೂಡ ಅಲ್ಲಗಳೆಯುತ್ತಿಲ್ಲ. ಆತ್ಮೀಯ ವೀಕ್ಷಕ ದೇವರುಗಳೇ, ನನ್ನ ಯಾವತ್ತು ಸಮಸ್ತ ಇಂಡಿ ನಾಗರಿಕ ಬಂಧುಗಳೇ, ಬಹಳಷ್ಟು ವಿಷಯಗಳು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳೋದಿದೆ. ಸಂಘಟನೆಗಾಗಿ ನಾನು ಈ ಬಾರಿ ಇಂಡಿ ತಾಲೂಕಿನಲ್ಲಿ ಬಿ.ಡಿ. ಪಾಟೀಲರ ಪರವಾಗಿ ನಾನು ನನ್ನ ಧರ್ಮಪತ್ನಿ ಆಗಮಿಸ್ತಾ ಇದ್ದೀವಿ. ಈ ಬಾರಿ ಶತಾಯಗತಾಯ ಇಂಡಿಗೆ ಬಿ.ಡಿ. ಪಾಟೀಲರನ್ನ ಆಯ್ಕೆ ಮಾಡೋಕ್ಕೆ ಬಹಳ ಉತ್ಸುಕತೆಯಿಂದ ನಾವು ಸಂಘಟನೆಗಾಗಿ ಸಿದ್ಧರಾಗಿದ್ದೇವೆ. ನಿಮ್ಮ ಸಹಕಾರ, ಪ್ರೀತಿ ಬಹಳ ಅತ್ಯಗತ್ಯ. ಶ್ರೀಯುತ ಬಿ.ಡಿ. ಪಾಟೀಲರು ಹುಟ್ಟಿನಿಂದ ಹೋರಾಟಗಾರರು. ತಮ್ಮ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಕಾಲೇಜು ಶಿಕ್ಷಣ, ಪದವಿ ಶಿಕ್ಷಣವನ್ನು ಬಹಳ ಕಡು ಬಡತನದಲ್ಲಿ ಮುಗಿಸಿ ವಿದ್ಯಾರ್ಥಿ ದಶೆಯಲ್ಲಿದ್ದಾಗಲೇ ತಮ್ಮ ಹೋರಾಟದ ಬದುಕನ್ನು ಈ ಇಂಡಿ ತಾಲೂಕಿಗೆ ಮೀಸಲಿಟ್ಟವರು. ಗ್ರಾಮ ಪಂಚಾಯಿತಿಯಿಂದ, ತಾಲೂಕು ಪಂಚಾಯಿತಿಯಿಂದ, ಜಿಲ್ಲಾ ಪಂಚಾಯಿತಿಯಿಂದ ಈಗ ಶಾಸಕರಾಗುವ ಮಟ್ಟಿಗೆ ಅವರನ್ನು ಕರೆತಂದಿರ್ತಕ್ಕಂಥದ್ದು ಇಂಡಿ ತಾಲೂಕಿನ ಸಮಸ್ತ ನಾಗರಿಕ ಹೃದಯಾಂತರಾಳದವರು ಅಂತಕ್ಕಂಥದ್ದು ಮರೆಯುವಂತಿಲ್ಲ. ಎಲ್ಲ ನನ್ನ ಆತ್ಮೀಯ ಸನ್ಮಿತ್ರರೇ, ಯುವ ಮಿತ್ರರೇ, ಬಂಧು ಮಿತ್ರರೇ, ಎಲ್ಲ ನನ್ನ ಹಿರಿಯ ವರ್ಗದವರೇ, ತಂದೆ ತಾಯಿದ್ರೆ, ಅಣ್ಣ ತಮ್ಮಂದಿರೇ, ಸಹೋದರ ಸಹೋದರಿಯರೇ, ದಯವಿಟ್ಟು ಬಹಳ ವಸ್ತುನಿಷ್ಠವಾಗಿ ನಾವು ಅರಿತುಕೊಳ್ಬೇಕಾದಂಥ ವಿಷಯ ಏನಪ್ಪ ಅಂತಂದರೆ, ಶ್ರೀಯುತ ಗೌರವಾನ್ವಿತ ಬಿ.ಡಿ. ಪಾಟೀಲ್ರ ನಾವು ಆರಿಸಿದೇವೆ ಅಂತಂತಂದರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯವಾಗಿ ಭಾಳ 3 ಅಂಶಗಳನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಬಹಳ ಕಳಕಳಿಯಿಂದ ವಿದ್ಯುತ್ ಕ್ಷೇತ್ರವನ್ನಾಗಿ ಬದಲಾಯಿಸಲು ಅವರು ಪಣತೊಟ್ಟಿರುವುದು ಸತ್ಯ ಮತ್ತು ಅಲ್ಲಗಳೆಯುತ್ತಿಲ್ಲ. ಸೊ ಹಾಗಾಗಿ ದಯವಿಟ್ಟು ಈ ಬಾರಿ ಬಿ.ಡಿ. ಪಾಟೀಲ್ರನ್ನ ಗೆಲ್ಲಿಸಿ ಅವರ ಒಂದು ಅರ್ಥಪೂರ್ಣ ಬದುಕಿನ ಒಂದು ಜೀವನಾಡಿಗೆ ಅವರು ಹಾಕಿಕೊಂಡಿರ್ತಕ್ಕಂಥ ಸನ್ಮಾರ್ಗಗಳು ಮತ್ತು ಹಾಕಿಕೊಂಡಿರ್ತಕ್ಕಂಥ ಆಲೋಚನೆಗಳು, ತರ್ಕಗಳು ಮತ್ತು ಜನರನ್ನ ಮತ್ತು ತಾಲೂಕನ್ನು ಯಾವ ರೀತಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು ಅಂತಕ್ಕಂಥ ಆತ್ಮಾವಲೋಕನದ ಚಿಂತನೆಗಳನ್ನು
ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಅವರು ತಮ್ಮ ಜವಾಬ್ದಾರಿಗಳನ್ನು ಆಂತರಿಕ ವಿಚಾರದಲ್ಲಿ ಅಳವಡಿಸಿಕೊಂಡು ನಿಮ್ಮೊಂದಿಗೆ ಹೆಜ್ಜೆ ಹಾಕ್ತಕ್ಕಂತಹ ವಿಷಯದಲ್ಲಿ ಅವರಿಗೆ ಅಧಿಕಾರ ಅನ್ನೋ ಒಂದು ಅಸ್ತ್ರ ಬೇಕೇ ಬೇಕು. ಸಾಕು, ಈಗ ಹಿಂದೆ ಆಗಿರ್ತಕ್ಕಂಥ ರಾಜಕೀಯ ವಿಚಲಿತ ಘಟನೆಗಳು ಮತ್ತು ರಾಜಕೀಯ ವಿಘಟನೆಗಳು ಏನೇ ನಡೆದರೂ ಕೂಡ ಅದನ್ನು ಪಾರಂಪರಿಕವಾಗಿ ಬದಿಗಿಟ್ಟು ನಾವು ಈ ಬಾರಿ ಜಾತಿ ಮತ ಪಂಥ ಭೇದಗಳನ್ನೆಣಿಸದೆ ಒಂದು ಬಾರಿ ಬಿ.ಡಿ. ಪಾಟೀಲರಿಗೆ ಅವಕಾಶ ನೀಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ಶೈಕ್ಷಣಿಕವಾಗಿ, ಆರೋಗ್ಯಯುತವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ವಿಧದಲ್ಲೂ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿ ಬಿ.ಡಿ. ಪಾಟೀಲರು ಹೆಜ್ಜೆ ಹಾಕ್ತಾರೆ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಪ್ರೇರಣಾ ಅಂಶಗಳೊಂದಿಗೆ ನನ್ನೆಲ್ಲ ಆತ್ಮೀಯ ಯಾವತ್ತೂ ನನ್ನ ಇಂಡಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಬಹಳ ಆದರಣೀಯವಾಗಿ ಮತ್ತು ಗೌರವಪೂರ್ವಕವಾಗಿ ನಾನು ನಿಮ್ಮ ಪಾದಾರವಿಂದಗಳಿಗೆ ಹಣೆಮಣಿದು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ. ಯಾಕೆಂತಂದರೆ ಈಗ ಆಲ್ರೆಡಿ ನೀವು ಸಾಕಷ್ಟು ಪ್ರೀತಿಯನ್ನು ಬಿ.ಡಿ. ಪಾಟೀಲರಿಗೆ ತೋರಿಸಿದ್ದೀರ. ದಯವಿಟ್ಟು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತೀನಿ ನಾನು ನಿಮಗೆ, ಜಾತಿ ಮತ ಪಂಥ ಭೇದಗಳನ್ನು ಬದಿಗಿಟ್ಟು ಅವರು ಎಮ್.ಎಲ್.ಎ. ಆದರೆ ಏನಾಗಬಹುದು ಅಂತಕ್ಕಂತಹ ಅಂತರಾವಲೋಕನದ ಮಾತನ್ನು ಬದಿಗಿಟ್ಟು ಅವರಿಗೆ ಅವಕಾಶವನ್ನು ನೀಡಿ ನಾವು ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ದೇ ಆಗಿದ್ದಲ್ಲಿ ನಾವು ಅವರೊಂದಿಗೆ ಹೆಜ್ಜೆ ಹಾಕಿ ನಾವು ಅವರನ್ನು ಶಾಸಕರಾಗಿ ವಿಧಾನಸಭೆಗೆ ಕಳಿಸಿದ ಮೇಲೆ ಒಂದು ಔಚಿತ್ಯಪೂರ್ಣವಾದ ಸಮಾಜದ ಅಭಿವೃದ್ಧಿಗೆ ಹಿಡಿದ ಕೈಗನ್ನಡಿಯಂತೆ ನಾವು ಒಂದು ಬದುಕು ಬರಹ ಪೂರ್ಣವಾಗಿಸಲು ಅವರೊಂದಿಗೆ ಹೆಜ್ಜೆ ಹಾಕುವುದರ ಮೂಲಕ ಬಿ.ಡಿ. ಪಾಟೀಲರ ಆಶೋತ್ತರಗಳನ್ನು ಮತ್ತು ಚಿಂತನೆಗಳನ್ನು ಮನಗಂಡು ಸಮಾಜದಲ್ಲಿ ಉತ್ತಮ ಪ್ರೇರಣಾ ಅಂಶಗಳೊಂದಿಗೆ ಮುನ್ನುಡಿಯಾಗಿ ಬರುವುದರ ಮೂಲಕ ನಿಂಬೆ ನಾಡಿಗೆ ಯಶಸ್ವಿ ಪೂರ್ಣ ಅರ್ಥಪೂರ್ಣ ಬದುಕನ್ನು ಬದುಕಾಗಿಸಲು ಜನರ ಕಷ್ಟ ಭಾವನೆಗಳನ್ನು ಅರಿತುಕೊಂಡು ಮುಂದಡಿ ಇಟ್ಟು ಗುಳೆ ಹೋಗುವುದನ್ನು ತಪ್ಪಿಸಿ ಉದ್ಯೋಗ ಖಾತ್ರಿಯಡಿ ಇನ್ನೂ ಒಂದು ವಿಶೇಷವಾದ ಯೋಜನೆಯನ್ನು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ತೆಗೆದುಕೊಂಡು ಬಂದು ಉತ್ತಮ ವಾಗ್ಮಿಯಾಗಿ ಇರುವುದರ ಮೂಲಕ ಇಂಡಿ ನಾಡನ್ನು ಬರದ ನಾಡಾಗಿ ಅಲ್ಲ ಹಸಿರು ನಾಡಾಗಿ ಪರಿವರ್ತನೆ ಮಾಡೋಕ್ಕೆ ದಯವಿಟ್ಟು ಒಂದು ಅವಕಾಶ ಕೊಡಿ ಎಂದು ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯ ಪ್ರಾರ್ಥನೆಯನ್ನು ಮಾಡಿಕೊಡ್ತೀನಿ. ಶ್ರೀಯುತ ಗೌರವಾನ್ವಿತ ಬಿ.ಡಿ. ಪಾಟೀಲರು ಬಹಳಷ್ಟು ತಮ್ಮ ಅಂತರಾವಲೋಕನದಲ್ಲಿ ಆಳ ಇಂಗಿತವನ್ನು ಅನುಸರಿಸಿಕೊಂಡು ಚಿಂತನೆಗಳನ್ನು ಹೊಂದಿ ಆಧ್ಯಾತ್ಮದ ಮನೋಭಾವನೆಗಳನ್ನು ಮತ್ತು ಸಕಾರಾತ್ಮಕ ಮನೋಭಾವನೆಗಳನ್ನು ಯಾವತ್ತೂ ಅನುಸರಿಸುತ್ತಾ ಬಂದಿರುವುದು ಮತ್ತು ಎಲ್ಲ ದೇವಾನುದೇವತೆಗಳ ಶ್ರೀರಕ್ಷೆ ಆಶೀರ್ವಾದವನ್ನು ಪಡೆಯುತ್ತಾ ಮುಂದಡಿಯಲ್ಲಿ ಸಾಗುತ್ತಿರುವ ದೈವಿ ಪುರುಷ ಗೌರವಾನ್ವಿತ ಶ್ರೀ ಬಿ.ಡಿ. ಪಾಟೀಲರಿಗೆ ಈ ಬಾರಿ ಇಂಡಿ ಮತಕ್ಷೇತ್ರದಿಂದ ನಾವು ಆರಿಸಿ ಕಳಿಸಲೇಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ನನ್ನೆಲ್ಲ ವರ್ಗದವರಿಗೆ, ಸಮಸ್ತ ಇಂಡಿ ನಾಗರಿಕ ಬಂಧುಗಳಿಗೆ ನಿಮ್ಮ ಪಾದಾರವಿಂದಗಳಲ್ಲಿ ಹಣೆ ಮಾಡಿದು ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡಿಕೊಡ್ತೀನಿ. ಅತಿ ಶೀಘ್ರದಲ್ಲಿ ನಾವು ಇನ್ನೇನು ಕೆಲವೇ ದಿನಗಳಲ್ಲಿ ಮನಗಳಿಗೆ ಬಿ.ಡಿ. ಪಾಟೀಲರ ಚಿಂತನಾ ಕ್ರಾಂತಿ ಜ್ಯೋತಿಯನ್ನು ಬೆಳಗಿಸಲು ಬರ್ತಾ ಇದ್ದೀವಿ. 2023 ಕಾಲಘಟ್ಟವನ್ನು ನೆನಪಿಸಿಕೊಂಡಾಗ ಭಾಳ ನೋವು ಬೇಜಾರಾಗುತ್ತೆ. ಯಾಕಂತಂದರೆ ಅವತ್ತೇ ಅವರು ಆಯ್ಕೆ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಕೈ ತಪ್ಪಿ ಹೋಗಿರೋದು ಅದು ಯಾವುದೋ ಒಂದು ಅಗೋಚರ ನಿಗೂಢ ಶಕ್ತಿಯಿಂದ ಹಾಗಾಯಿತು ಅಂತಕ್ಕಂಥದ್ದು ನನ್ನ ಭಾವನೆ. ಸೊ ಈ ಮುಂದಿನ ಬಾರಿ 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಹೀಗಾಗೋದು ಬೇಡ. ಮತ್ತೆ ಆ ಒಂದು ಪರಿಸರ ಆಗಲಿ, ಆ ಒಂದು ಕಾಲಘಟ್ಟ ಆಗಲಿ ಪರಿತಪಿಸುವುದಾಗಲಿ ಅಥವಾ ಮತ್ತೆ ಬರೋದಾಗಲಿ ಬೇಡ. ಶತಾಯಗತಾಯ ಕೇವಲ ಒಂದು 8,000 ಓಟುಗಳಲ್ಲಿ ಅವರಿಗೆ ವಿಚಲಿತ ಆಗ್ತಕ್ಕಂಥದ್ದು ಅಲ್ಲಗಳಿಂತಿಲ್ಲ. ಹಾಗಾಗಿ ದಯವಿಟ್ಟು ಈ ಬಾರಿ ಶತಾಯಗತಾಯ ಅವರನ್ನು ವಿಧಾನಸಭೆಗೆ ಕಳಿಸತಕ್ಕಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡಿಸಿಕೊಂಡು ಹೆಜ್ಜೆ ಹಾಕೋಣ ಅಂತಕ್ಕಂತಹ
ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ತಮ್ಮೆಲ್ಲರಿಗೂ ಶುಭ ವಂದನೆಗಳನ್ನು ಸಲ್ಲಿಸುವುದರ ಮೂಲಕ ಎಲ್ಲರಿಗೂ ಸಮಸ್ತ ಇಂಡಿ ನಾಗರಿಕ ಬಂಧುಗಳಿಗೂ ಹಾಗೂ ಸಮಸ್ತ ಕರ್ನಾಡ ನಾಗರಿಕ ಬಂಧುಗಳಿಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಿಮ್ಮ ಜೀವನದಲ್ಲಿ ಬಣ್ಣ ಬಣ್ಣದ ಚಿತ್ತಾರದ ರೀತಿಯಲ್ಲಿ ನಿಮ್ಮ ಕನಸುಗಳು ಆಲೋಚನೆಗಳು ಇಷ್ಟ ಸಿದ್ಧಾರ್ಥಿಗಳಾಗಿ ಪ್ರಾರ್ಥಿಸಲಿ ಎಂದು ಕರುಣಿಸಿ ಆ ತಾಯಿ ಚಾಮುಂಡೇಶ್ವರಿ ಹಾಗೂ ಕೋಟ್ಯಾನುಕೋಟಿ ದೇವತೆಗಳಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್, ಜೈ JDS.